ನಮಸ್ಕಾರ. ಈ ಜನ್ಮ ತಂತ್ರಾಂಶದಲ್ಲಿ DEO ಲಾಗಿನ್ನಲ್ಲಿ ಜನನ ಪ್ರಮಾಣ ಪತ್ರದ ನಮೂನೆಯಂತೆ ಅರ್ಜಿಯನ್ನು ನಮೂದಿಸುವುದು ಹಾಗೂ PDO ಬಾರ್ ಕಾರ್ಯದರ್ಶಿ ಲಾಗಿನ್ನಲ್ಲಿ ಡಾಂಗಲ್ ಮೂಲಕ ಅರ್ಜಿಯನ್ನು ಅನುಮೋದಿಸಿ ಸರ್ಟಿಫಿಕೇಟ್ ನೀಡುವುದು. ಮೊದಲನೇದಾಗಿ ಒಂದು ಡೆತ್ ಸರ್ಟಿಫಿಕೇಟ್ ನಾವು ಇಶ್ಯೂ ಮಾಡಬೇಕಾಗಿರೋದ್ರಿಂದ ಸಂಬಂಧಪಟ್ಟಿರ್ತಕ್ಕಂಥ ನಮೂನೆ 2 ಪ್ರಕಾರ ಎಂಟ್ರಿ ಮಾಡಿ ಈ ಥರ ಸೇವ್ ಸಕ್ಸಸ್ಫುಲ್ ಅಂತ ಬಂದಿದೆ. ಇದು ಎಂಟ್ರಿ ಮಾಡಿದ್ದೀವಿ. ಇವಾಗ ನಾವು ಡಾಂಗಲ್ಗೆ ಸಂಬಂಧಿರತಕ್ಕಂಥ ಮೈಕ್ರೋಸಾಫ್ಟ್ ಎಡ್ಜ್ನಲ್ಲಿ ಇದು ವರ್ಕ್ ಆಗುತ್ತೆ. ಮೈಕ್ರೋಸಾಫ್ಟ್ ಎಡ್ಜ್ನಲ್ಲಿ ನಾವು ಇಂಟರ್ನೆಟ್ ಎಕ್ಸ್ಪ್ಲೋರ್ ಮೋಡ್ ತೊಗೊಂಡ್ಬಿಟ್ಟು ಇಂಟರ್ನೆಟ್ ಆಪ್ಷನ್ಸ್ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಟ್ರಸ್ಟೆಡ್ ಸೈಟ್. ಇದರಲ್ಲಿ ಈ ಒಂದು ಕ್ಲಿಕ್ ಮಾಡಿಬಿಟ್ಟು ಇದನ್ನು ಸೈಟನ್ನು ಹ್ಯಾಡ್ ಮಾಡಬೇಕು. ಏನು http:// ಈ ಜನ್ಮ ಕರ್ನಾಟಕ.gov ಅನ್ನೋ ಈ ಒಂದು ಸೈಟನ್ನು ಇದರಲ್ಲಿ ಟ್ರಸ್ಟೆಡ್ ಸೈಟಲ್ಲಿ ಹ್ಯಾಡ್ ಮಾಡಬೇಕು. ಆ್ಯಡ್ ಆದಮೇಲೆ ಕಸ್ಟಮೈಸ್ ಲೆವೆಲಿಗೆ ಬಂದುಬಿಟ್ಟು ಸೆಕ್ಯೂರಿಟಿ ಸೆಟ್ಟಿಂಗ್ ಇದರಲ್ಲಿ ಎಲ್ಲವೂ ಎನೇಬಲ್ ಮಾಡಬೇಕು. ಈ ರೀತಿ ಎಲ್ಲ ಎನೇಬಲ್ ಆದಮೇಲೆ ಈ ಒಂದು ತಂತ್ರಾಂಶಕ್ಕೆ DSCನ ಮ್ಯಾಪ್ ಮಾಡಬೇಕು. ಅದನ್ನು ನಾವು CR ಫೈಲ್ನ ಈ ಒಂದು ತಂತ್ರಾಂಶಕ್ಕೆ ಮ್ಯಾಪ್ ಮಾಡಬೇಕಂದ್ರೆ ಅದನ್ನು ಫಸ್ಟು ಮೊದಲನೇದಾಗಿ ಈ ಒಂದು ಸರ್ಟಿಫಿಕೇಟನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ನಾವು ನಮ್ಮ ಸಿಸ್ಟಮ್ ಡೆಸ್ಕ್ಟಾಪ್ಗೆ ಮಾಡಬೇಕಾದಾಗ ಇಲ್ಲಿ ಬೇಸಿಕ್ 64 ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಎಲ್ಲಿ ನಮಗೆ ಸೇವ್ ಆಗಬೇಕು ಡೆಸ್ಕ್ಟಾಪ್ ಮಾಡಿ ಬೇಡ ಅಂತಂದರೆ ಯಾವುದನ್ನ ಯಾವ ಡ್ರೈವ್ ಬೇಕಾದ್ರೆ ಸೇವ್ ಮಾಡ್ಕೊಂಡು ಇಲ್ಲಿ ಫೈಲ್ ನೇಮ್ ಬೇಕಾದರೆ ಡಿಜಿಟಲ್ ಕೀ _ನೇಮ್ ಅಂತಂದು ಹೇಳ್ಬಿಟ್ಟು ಫೈಲ್ ನೇಮ್ ಕೊಟ್ಬಿಟ್ಟು ನಾವು ಸೇವ್ ಕೊಡಬೇಕು. ಯಾಕಂತಂದರೆ ಈ CR ಫೈಲ್ ನಾವು ಈ ಜನ್ಮ ತಂತ್ರಾಂಶಕ್ಕೆ ಮ್ಯಾಪ್ ಮಾಡಿಕೊಂಡು ಸರ್ಟಿಫಿಕೇಟ್ ಮೂಲಕ ಪ್ರಮಾಣ ಪತ್ರ ಕೊಡಬೇಕಾಗೋದ್ರಿಂದ ಈಗ ನಾವು ಸರ್ಟಿಫಿಕೇಟ್ CR ಫೈಲು ಸೇವ್ ಮಾಡ್ಕೊಂಡಿದ್ದೀವಿ D ಡ್ರೈವ್ಗೆ. ಇವಾಗ ಸೇವ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಟನ್ನು ಈ ಜನ್ಮ ತಂತ್ರಾಂಶಕ್ಕೆ ಮ್ಯಾಪ್ ಮಾಡ್ಕೋಬೇಕು. ಮೊದಲನೇದಾಗಿ PDO ಬಾರ್ ಕಾರ್ಯದರ್ಶಿ ಲಾಗಿನ್ಗೆ ಹೋಗ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಈ ಜನ್ಮ ಪೋರ್ಟಲ್ಗೆ ಒಂದು ಡ್ರೈವ್ ಕೊಟ್ಟಿದ್ದಾರೆ. ಆ ಡ್ರೈವ್ ಸಹ ಇನ್ಸ್ಟಾಲ್ ಮಾಡ್ಕೋಬೇಕು. ಎಲ್ಲ ಡ್ರೈವ್ಗಳನ್ನು ತಂತ್ರಾಂಶದಲ್ಲೇ ನೀಡಿದ್ದಾರೆ. 2 ಫೈಲ್ ಬರುತ್ತೆ. ಫಸ್ಟ್ನೇ ಫೈಲ್ ಇನ್ಸ್ಟಾಲ್ ಆಗುತ್ತೆ. ಅದೊಂದೇ ಫಸ್ಟ್ನೇ ಫೈಲ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು. ಈಗ ಇನ್ಸ್ಟಾಲ್ ಆಯಿತು. ಇದಾದಮೇಲೆ ಇವಾಗ ಕಾರ್ಯದರ್ಶಿ ಬಾರ್ PDO ಲಾಗಿನ್ಗೆ OTP ಮೂಲಕ ಲಾಗಿನ್ ಆದಮೇಲೆ ಇಲ್ಲಿ ನಾವು ನೋಡ್ಬೋದು. ಇವಾಗ ಆ ಸೇವ್ ಆಗಿರ್ತಕ್ಕಂಥ CR ಫೈಲನ್ನು ಈ ಜನ್ಮ ತಂತ್ರಾಂಶ ಪೋರ್ಟಲ್ಗೆ ನಾವು ಇವಾಗ ಮ್ಯಾಪ್ ಮಾಡ್ಕೋಬೇಕು. ಆ CR ಫೈಲ್ ಇದೆಲ್ಲ ಅದು ಮ್ಯಾಪ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಕೋಬೇಕು. ಬ್ರೌಸ್ ಮಾಡ್ಕೊಂಡು ಟ್ರೀಟರ್ ಕ್ಲಿಕ್ ಮಾಡಿ ಇಲ್ಲಿದೆ ನೋಡಿ ಡಿಜಿಟಲ್ ಕೀ ನೇಮ್ಸ್ ಅಂತ ಹೇಳ್ಬಿಟ್ಟು ಇದಕ್ಕೆ ಅಪ್ಲೋಡ್ ಕೊಡಬೇಕು. ಡಾಟಾ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಈ ತಂತ್ರಾಂಶಕ್ಕೆ ಇದು ಹ್ಯಾಡ್ ಆಯಿತು ಸೈನರು. ಇವಾಗ ನಾವು DO ಲಾಗಿನ್ನಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ಮರಣ ಪ್ರಮಾಣದ ಪತ್ರ ನೀಡಬೇಕಾಗಿರೋದ್ರಿಂದ ಇದನ್ನು ಅಪ್ರೂವ್ ಮಾಡಬೇಕು. ಇಲ್ಲಿ ನೋಡಿ ಅಪ್ರೂವ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ. ಬೇಕಾದರೆ ಕಾರ್ಯದರ್ಶಿ ಬಾರ್ PDO ಲಾಗಿನ್ನಲ್ಲಿ ಒಂದು ಪತ್ತಿ ಅರ್ಜಿಯನ್ನು ಎಡಿಟ್ ಮಾಡ್ಕೋಬೋದು. ರಿಜೆಕ್ಟು, ಕ್ಯಾನ್ಸಲ್ಲು, ಕ್ಲಿಯರು, ಬ್ಯಾಕ್ ಅಂತ ಬರುತ್ತೆ. ಸೈನರ್ ಅಂತ ಬರುತ್ತೆ. ಸೈನರ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಪಿನ್ನನ್ನು ಎಂಟ್ರಿ ಮಾಡ್ತೀವಿ. ಈ ರೀತಿ ಎಂಟ್ರಿ ಮಾಡಿದ ಮೇಲೆ ಏನಾದರೂ ಎರರ್ ಮೆಸೇಜ್ ಬರುತ್ತೆ. ಒಂದು ಮೆಸೇಜ್ ಬರುತ್ತೆ. ಎದಕ್ಕೆ ಬರುತ್ತೆ ಅಂತ ಹೇಳಿದರೆ ಇದಕ್ಕೆ ಒಂದು ನಾವು ಹೆಂಗೆ ಗ್ರಾಮ್ ಸ್ವರಾಜ್ ತಂತ್ರಾಂಶದಲ್ಲಿ ಏನಿದೆಯಲ್ಲ DSC ಸೈನರು ಅದು ಒಂದು ಡ್ರೈವ್ ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಪೇಜಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಸೈನರನ್ನು
ಈ ಥರ ಎರರ್ ಮೆಸೇಜ್ ಬಂತಂದರೆ 15th ಫೈನಾನ್ಸಲ್ಲಿ ಇಶ್ಯೂ ಮಾಡಬೇಕಾದಾಗ ನಾವು ಏನು ಹಾಕ್ಕೊಂಡಿರ್ತೀವಲ್ಲ ಸೈನರ್ನ ಅನ್ಇನ್ಸ್ಟಾಲ್ ಮಾಡಿ ಇವ್ರು ಕೊಟ್ಟಿರ್ತಕ್ಕಂಥ ಒಂದು ಡ್ರೈವನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. DSC ಸೈನರ್ನ ಇನ್ಸ್ಟಾಲ್ ಆದಮೇಲೆ ನಾವು ಹೇಗೆ ಇ-ಗ್ರಾಮ ತಂತ್ರಾಂಶದಲ್ಲಿ ಪೇಮೆಂಟ್ ಮಾಡಬೇಕಾದಾಗ ನಾವು ಅದು ಸೆಟ್ಟಿಂಗ್ ಮಾಡ್ಕೊತೀವೋ ಆ ಥರ ತೊಗೊಂಬಿಟ್ಟು ಇಲ್ಲಿ ನೋಡ್ಬೋದು ಇನ್ಸ್ಟಾಲ್ ಆಗಿದೆ. ನಾವು ತೊಗೊತಾ ಇದ್ದೀವಿ. ಸಿ ಡ್ರೈವ್ ಕ್ಲಿಕ್ ಮಾಡಿ ಅದರಲ್ಲಿ ವಿಂಡೋಸ್ಗೆ ಹೋಗ್ಬೇಕು. ವಿಂಡೋಸ್ಗೆ ಹೋಗ್ಬಿಟ್ಟು ಇಲ್ಲಿ ನಮ್ಮದು ಆಪರೇಟಿಂಗ್ ಸಿಸ್ಟಮ್ 64 ಇರಲಿ 32 ಇರಲಿ, ನಾವು ಮಾತ್ರ ಇಲ್ಲಿ 32ನೇ ತಗೋಬೇಕು. ಈ ಜನ್ಮ ಪೋರ್ಟಲ್ಗೆ 32 ಬಿಟ್ಟಲ್ಲಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ಈ ಪಾಸ್ ಅಂತ ಕ್ಲಿಕ್ ಮಾಡಿದ್ರೆ ಫಸ್ಟ್ನೇದು ಬರುತ್ತೆ. ಅದನ್ನು ಸೇವ್ ಕೊಟ್ಟಾದಮೇಲೆ ಇವಾಗ ನಾವು ಮತ್ತೊಂದು ಸರ್ತಿ ಅಪ್ಲೋಡ್ ಕೊಡ್ತಾಯಿದ್ದೀವಿ. ಇಲ್ಲಿ ನೋಡಿ ಡಿಜಿಟಲ್ ಸೈನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಡ್ಯಾಂಗಲ್ ನಮೂದಿಸಬೇಕಾಗುತ್ತೆ. ಇಲ್ಲಿ ಕೊಡಬೇಕೀಗ ಪಿನ್ 19 ಮಾಡಿದ್ದೀವಿ. ಈ ಥರ ಆಯಿತು ಅಂದರೆ ನಮ್ಮದು ಡ್ಯಾಂಗಲ್ ಓಕೆ ಆಗಿಬಿಟ್ಟು ಸೈನ್ ಆಗಿ ನಮಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡೋಕ್ಕೆ ಬರುತ್ತೆ. ಈ ಪ್ರೀ ಕಾಪಿ ನಾವು ಕೊಡ್ಬೋದು. ಈ ಪ್ರೀ ಕಾಪಿ ಕೊಡಬೇಕಂತಂದರೆ ಅವರ ಡೆತ್ ಆಗಿರ್ತಕ್ಕಂಥ ಡೇಟು, ತಿಂಗಳು, ಇಯರ್ ಕೊಟ್ಟುಬಿಟ್ಟು ಸಚ್ ಅಂತ ಕೊಟ್ಟರೆ ಅದು ಓಪನ್ ಆಗುತ್ತೆ. ಅದಕ್ಕೆ ನಾವು ಅವ್ರಿಗೆ ಪ್ರಿಂಟ್ ತೆಗೆದು ಕೊಡಬೇಕು. ಇಲ್ಲಿ A4 ಸೈಜ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪ್ರಿಂಟ್ ಕೊಡಬೇಕು. ಈ ಥರ ಸರ್ಟಿಫಿಕೇಟ್ ಬರುತ್ತೆ, ಪ್ರಿಂಟ್ ತೆಗೆದು ಕೊಡೋದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.